ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ನೀವೆಲ್ಲ? ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಬನ್ನಿ, ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗಲ್ಲಿ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ, ನಾನು ಸೋಮು ಇಬ್ಬರು ಜಯನಗರಕ್ಕೆ ಹೋಗ್ತಾ ಇದ್ದೀವಿ. ಸ್ವಲ್ಪ ಕೆಲಸ ಇದೆ, ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಅದಕ್ಕಿಂತ ಮುಂಚೆ ನಮ್ಮ ಸಲೂನ್ ಹತ್ರ ಹೋಗಬೇಕು, ಅಲ್ಲೂ ಸ್ವಲ್ಪ ಕೆಲಸ ಇದೆ. ಹಾಗಾಗಿ ಅಲ್ಲಿಗೆ ನಾನು ಸೋಮು ಹೋಗ್ತಾ ಇದ್ದೀವಿ. ಸಲೂನ್ ಹತ್ರ ಒಂದು ಮೀಟಿಂಗ್ ಇದೆ, ಇಂಪಾರ್ಟೆಂಟ್ ಮೀಟಿಂಗು. ನಾನು ಮತ್ತು ಸೋಮು ಎಲ್ಲರೂ ಸೇರ್ಕೊಂಡು ಮೀಟಿಂಗ್ ಮಾಡಬೇಕು ಇವತ್ತು. ಹಾಗಾಗಿ ಹೋಗ್ತಾ ಇದ್ದೀವಿ. ಸೊ ಹೇಗಿದ್ದೀರಾ ಎಲ್ಲ? ನನಗಂತೂ ಸುಮಾರು ದಿವಸ ಆಗೋಗ್ಬಿಟ್ಟಿತ್ತು ಕರೆಕ್ಟಾಗಿ ವ್ಲಾಗ್ ಮಾಡೋಕ್ಕಾಗದೆ. ನಾನು ಟೈಮ್ ತೊಗೊಂಡು ವ್ಲಾಗ್ನ ಮಾಡ್ತಾ ಇದ್ದೀನಿ. ಹೋಪ್ ನಿಮ್ಗಳಿಗೆ ನೆಕ್ಸ್ಟ್ ಕಮ್ಮಿಂಗ್ ಡೇಸಲ್ಲಿ ಚೆನ್ನಾಗಿರೋವಂಥ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಇವತ್ತು ಇನ್ನೊಂದು ಏನಪ್ಪ ಅಂದರೆ, ಒಂದು ಗೋಲ್ಡ್ ಶಾಪಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಐ ನೀಡ್ ಟು ಚೆಕ್ ಎಲ್ಲಿ ಚೆನ್ನಾಗಿದೆ ಏನು ಅಂತ ಒಂದ್ಸರಿ ನೋಡಿಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಫಾರ್ ದಿ ಫಸ್ಟ್ ಟೈಮ್ ನಾನು ಲಲಿತಾ ಜುವೆಲ್ಸ್ನ ಟ್ರೈ ಮಾಡೋಣ ಅಂತ ಅನಿಸ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ, ತುಂಬ ಜನ ಹೇಳ್ತಾರೆ ಅಲ್ಲಿ ಮೇಕಿಂಗ್ ಚಾರ್ಜಸ್ ತುಂಬ ಕಡಿಮೆ ಅಂತ. ಕಂಪ್ಯಾರಿಟಿವ್ಲಿ ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಮೇಕಿಂಗ್ ಚಾರ್ಜಸ್ ಕಮ್ಮಿ ಅಂತ ಹೇಳ್ತಾರೆ. ವೇಸ್ಟೇಜು ಎಲ್ಲ ಇದು ಮಾಡೋದು ಕಮ್ಮಿ ಅಂತ ಹೇಳ್ತಾರೆ. ಒಂಥರ ನೋಡೋಣ ಹೆಂಗಿರ್ಬೋದು ಅಲ್ಲೂ ಕೂಡ, ಯಾವ ಥರ, ಅಥವಾ GST ಏನಾದ್ರು ಜಾಸ್ತಿ ಹಾಕ್ಬಿಟ್ಟು ಇದರಲ್ಲಿ ಕಮ್ಮಿ ಮಾಡೋ ಥರ ಏನಾದ್ರು ಮಾಡ್ತಿದ್ದಾರಾ ಹೆಂಗೆ ಅಂತ ಗೊತ್ತಿಲ್ಲ. ನಾನು ಎಲ್ಲೂ ತೊಗೊಂಡಿರೋರ ಹತ್ರನೂ ಏನೂ ಕೇಳಿಲ್ಲ, ನನಗೂ ಐಡಿಯಾ ಇಲ್ಲ. ಅದಕ್ಕೆ ನಾನೇ ಒಂದ್ಸರಿ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು, ಅಲ್ಲೂ ಚೆಕ್ ಮಾಡ್ತೀನಿ, ಬೇರೆ ಕಡೆನೂ ನೋಡ್ತೀನಿ. ನಮ್ಮ ರೆಗ್ಯುಲರಾಗಿ ಶಾಪ್ಗೆ ಹೋಗ್ತೀವಲ್ಲ, ಅಲ್ಲಿ ನೋಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಬನ್ನಿ ಏನೇನಾಗುತ್ತೆ ಅಂತ. ಆಲ್ಸೋ ಜಾಯಲುಕಾಸ್ ಇದೆ ಫೋರಮ್ ಮಾಲಲ್ಲಿ, ಅಲ್ಲೂ ಸಖತ್ ಕಲೆಕ್ಷನ್ಸ್ ಇದೆ ಮಾತ್ರ. ಅದೇ ಮಾಲಲ್ಲಿ ಅಂದರೆ ಅದೇ ಸ್ವಲ್ಪ ಒಂದು ಸ್ವಲ್ಪ ಅವ್ರ ಲಕ್ಸುರಿ ತಕ್ಕಂಗೆ ಪ್ರೈಸ್ಗಳನ್ನ ಕೋಟ್ ಮಾಡ್ತಾರಲ್ವ, ಹಾಗಾಗಿ ಎಲ್ಲಿ. ಸೊ ಏನಪ್ಪ ವಿಶೇಷ, ಏನಕ್ಕೆ ತೊಗೋತಾ ಇದ್ದಾರೆ ಗೋಲ್ಡ್ ಇವಾಗ ಸದ್ಯಕ್ಕೆ ಅಂತ ನೀವು ಕೆಲವ್ರಿಗೆ ಅನಿಸ್ಬೋದು. ಏನಿಲ್ಲ, ನಂಗೆ ಇಷ್ಟ ಆಗ್ತಿದೆ ಅದಕ್ಕೆ ಬೈ ಮಾಡ್ತಾ ಇದ್ದೀನಿ ಅಷ್ಟೇ. ಯಾವಾಗೂ ಅಷ್ಟೇ, ಏನಾದ್ರು ಸಡನ್ನಾಗಿ ನನ್ನ ಮೈಂಡಿಗೆ ಬಂದರೆ ನಾನು ತೊಗೋಬೇಕು ಅಂತ ಅಲ್ಲಿ ಗೋ ಆ್ಯಂಡ್ ಬೈ ಅಷ್ಟೇ. ಟೈಮು ಸಿಚುವೇಶನ್ ನೋಡಿಕೊಂಡು ಹೋಗ್ತೀನಿ ಅಷ್ಟೇ, ಇನ್ನೇನಿಲ್ಲ. ಇವಾಗಲೂ ಅಷ್ಟೇ, ಸಡನ್ನಾಗಿ ತೊಗೋಬೇಕು ಅಂತ ಅನ್ನಿಸ್ತು ಹೋಗ್ತಾ ಇದ್ದೀನಿ. ನಾನು ಮತ್ತು ಸೋಮು ಇಬ್ಬರೂ. ಅವರು ಅಷ್ಟೇ, ಅಂದರೆ ಎವ್ರಿ ಟೈಮ್ ಏನಾಗುತ್ತೆ ಅಂತ ಹೇಳಿದ್ರೆ, ಅವ್ರಿಗೆ ಇಂಟ್ರೆಸ್ಟ್ ಬಂದಾಗ ಅವರು ಸಡನ್ನಾಗಿ ಕರ್ಕೊಂಡು ಹೋಗ್ತಾರೆ. ನಂಗೆ ಇಂಟ್ರೆಸ್ಟ್ ಬಂದಾಗ ನಾನು ಹೇಳ್ತೀನಿ ಈ ಥರ ತೊಗೊಳ್ಳೋಣ ಏನನ್ಸುತ್ತೆ ಅಂತ. ಹೋಗೋಣ ಬಾ ಅಂತ ಹೇಳ್ತಾರೆ ಅಷ್ಟೇ. ಹಿಂಗೆ ಹೋಗ್ತೀವಿ ನಾವು. ಓಕೆ, ನಿಮಗೂ ತೋರಿಸ್ತೀನಿ ಎಲ್ಲಿ ನಾನು ಬೈ ಮಾಡ್ತೀನಿ ಏನು ಅಂತ. ನಾನು ತೋರಿಸ್ತೀನಿ. ನನಗೂ ಇನ್ನೂ ಏನು ಕನ್ಫರ್ಮ್ ಇಲ್ಲ, ಇಲ್ಲೇ ತೊಗೋಬೇಕು ಅಲ್ಲೇ ತೊಗೋಬೇಕಂತ ಏನು ಕನ್ಫರ್ಮ್ ಇಲ್ಲ. ನೋಡ್ಬೇಕು, ನನಗೆ ಎಲ್ಲಿ ಕಂಫರ್ಟ್ ಆಗುತ್ತೆ ಅಲ್ಲಿ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ನಿಮ್ಮನ್ನು ವ್ಲಾಗಲ್ಲಿ ತೋರಿಸ್ತೀನಿ. ಓಕೆ, ಫೈನಲಿ ನಾವು ಲಲಿತಾ ಜುವೆಲ್ರೀಸ್ಗೆ ಬಂದ್ವಿ. ಗೋಲ್ಡ್ ಸೆಕ್ಷನಲ್ಲಿ ಇದ್ದೀವಿ ಇವಾಗ. ಅಲ್ಲಿ ಯೂಟ್ಯೂಬ್ ಮಾಡ್ಕೊಳ್ಳೋಕ್ಕೆ ಅಂತ ವಿಡಿಯೋ ಹೇಳಿದ್ರು, ಬಟ್ ನಾನೇನು ಗೋಲ್ಡ್ ಸೆಕ್ಷನಲ್ಲಿ ಜಾಸ್ತಿ ಏನು ಇರಲಿಲ್ಲ ಅಲ್ಲಿ. ನನಗೆ ಅವ್ರ ಹಾಸ್ಪಿಟಾಲಿಟಿನೂ ಅಷ್ಟೊಂದೇನು ಇಷ್ಟ ಆಗಲಿಲ್ಲ ನಿಜವಾಗ್ಲೂ. ಗೋಲ್ಡ್ ತೊಗೊಳಕ್ಕೆ ಅಂತಲೇ ಹೋದೆ, ಬಟ್ ನಾನು ಅಲ್ಲೇನು ಗೋಲ್ಡ್ ತೊಗೊಳ್ಳಿಲ್ಲ. ಓಕೆನಾ, ಅಲ್ಲೊಂದು ಕೂತ್ಕೊಳ್ಳಿ ಅಂತಲೂ ಹೇಳೋದಿಲ್ಲ. ಲಲಿತಾ ಜ್ಯುವೆಲ್ರಿಯಲ್ಲಿ ಕಲೆಕ್ಷನ್ಸು ಅಷ್ಟಾಗೇನಿಲ್ಲ, ವೆರಿ ಮಿನಿಮಲ್ ಕಲೆಕ್ಷನ್ಸು. ಅದೂ ಬೇಕಾಬಿಟ್ಟು ಅಷ್ಟೇ, ಏನೋ ಒಂಥರ. ಅದಕ್ಕಿಂತ ನಾರ್ಮಲ್ ಚಿಕ್ಕ ಅಂಗಡಿಯಲ್ಲೇ ತುಂಬ ಕಲೆಕ್ಷನ್ಸ್ ಇರುತ್ತೆ ಅಂತ ನನಗನ್ನಿಸ್ತು. ಅದಾದಮೇಲೆ ನಾನು ಸೆಕೆಂಡ್ ಫ್ಲೋರಲ್ಲಿ ಸುಮ್ಮನೆ ವಾಶ್ರೂಮ್ಗೆ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ನಾನು ಸೋಮು ಇಬ್ಬರು ಲಿಫ್ಟಲ್ಲಿ ಹೋದ್ವಿ.
ಸಿಲ್ವರ್ ಸೆಕ್ಷನ್ ನೋಡಿದೆ, ತುಂಬ ಅಟ್ರಾಕ್ಟಿವ್ ಅನ್ನಿಸ್ತು ನನಗೆ ಸಿಲ್ವರ್ ಸೆಕ್ಷನಲ್ಲಿ. ಮತ್ತು ನನ್ನ ಪ್ಲ್ಯಾನೇ ಫುಲ್ ಚೇಂಜ್ ಮಾಡಿದೆ. ನೆಕ್ಲೆಸ್ ತೊಗೊಳೋದು ಬೇಡ, ಈ ಸರಿ ಫುಲ್ಲು ಸಿಲ್ವರೇ ತೊಗೊಂಡು ಹೋಗೋಣ ಕಲೆಕ್ಷನ್ಸು ಅಂತ ಹೇಳ್ಬಿಟ್ಟು ನಂದು ಇಡೀ ಪ್ಲ್ಯಾನೇ ಚೇಂಜ್ ಮಾಡಿದೆ. ನಮ್ಮ ಸೋಮು ಯಾವಾಗಲೂ ಬೈತಿರ್ತಾರೆ, ಏನೋ ತೊಗೊಳಕ್ಕೆ ಬರ್ತೀಯ ನೀನು, ಇನ್ನೇನೋ ಬೈ ಮಾಡ್ತೀಯ ಅಂತ ಹೇಳ್ತಾಯಿರ್ತಾರೆ. ಯಾವಾಗಲೂ ಹಂಗೆ ನಾನು ಏನೋ ಪ್ಲ್ಯಾನ್ ಮಾಡ್ಕೊಂಡು ಹೋಗಿರ್ತೀನಿ, ಬಟ್ ಅಲ್ಲಿ ಹೋದ್ಮೇಲೆ ಇನ್ನೇನೋ ತೊಗೊಂಬರ್ತೀನಿ. ಈ ಥರನೇ ಆಗುತ್ತೆ ಸಮ್ಟೈಮ್ಸ್. ನಾನು ಗೋಲ್ಡ್ ನೆಕ್ಲೆಸ್ ತೊಗೋಬೇಕು ಅಂತ ಹೋಗಿದ್ದು. ಎನಿವೇಸ್ ನೆಕ್ಲೆಸ್ ಸೋಮು ನನಗೆ ನೆಕ್ಸ್ಟ್ ಮಂತು ಇಲ್ಲಾಂದರೆ ಅದು ನೆಕ್ಸ್ಟ್ ಮಂತ್ ತೊಗೊಳ್ಳೋಣ ಬಿಡು ಪರವಾಗಿಲ್ಲ ಅಂತ ಹೇಳ್ಬಿಟ್ಟು, ನಮ್ಮ ಮನೇಲಿ ಇವಾಗ ಸತ್ಯನಾರಾಯಣ ಸ್ವಾಮಿ ಪೂಜೆ ಇದೆ ಅಲ್ವಾ, ಅದಕ್ಕೆ ಇದೆಲ್ಲ ಫುಲ್ ಸೆಟ್ ಇಟ್ಬಿಡೋಣ ಅಂತ. ಸಿಲ್ವರ್ ಕಲೆಕ್ಷನ್ಸ್ ತುಂಬ ಕಮ್ಮಿ ನಮ್ಮ ಮನೇಲಿ ನಾವು ಬೈ ಮಾಡಿರೋದೆಲ್ಲ, ತುಂಬ ಕಮ್ಮಿ. ಯಾಕೆಂದರೆ ನಾವು ಅಷ್ಟಾಗದನ್ನು ನನಗೆ ಮೇಂಟೈನ್ ಮಾಡೋಕ್ಕೆ ಬರೋದಿಲ್ಲ. ಸಿಲ್ವರ್ಗಳನ್ನ ತೊಗೊಂಡ್ರು ನಂಗೆ ಅದನ್ನ ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡೋಕ್ಕೆ ಬರೋಲ್ಲ. ಹಾಗಾಗಿ ನಾನು ಸಿಲ್ವರ್ಗಳನ್ನ ತೊಗೊಳೋದು ತುಂಬ ರೇರ್ ಕೇಸ್. ಎಲ್ಲ ಜಾಸ್ತಿ ಗಿಫ್ಟ್ ಬಂದಿರೋದೇ ಜಾಸ್ತಿ ನಮ್ಮ ಮನೆಗೆ. ನನ್ನನ್ನು ನೋಡೋಕ್ಕೆ ಯಾರಾದ್ರು ಬಂದಾಗ ಅಥವಾ ಏನಾದ್ರು ಒಂದು ಫಂಕ್ಷನ್ಗಳಾದಾಗ ನಮಗೆ ಗಿಫ್ಟ್ ಬಂದಿರೋದೇ ಜಾಸ್ತಿ ಅಷ್ಟೇ. ಅದು ಬಿಟ್ಟರೆ ಸೋಮು ಅಮ್ಮ ಕಲೆಕ್ಟ್ ಮಾಡಿರೋ ಅಂಥ ಒಂದಿಷ್ಟು ಇದೆ ಅಷ್ಟೇ ಸಿಲ್ವರ್ಗಳು ನಮ್ಮ ಮನೇಲಿ. ಇವಾಗ ಒಂದು ಸೆಟ್ ಕಂಪ್ಲೀಟಾಗಿ ಒಂದು ತೊಗೊಂಬಿಡೋಣ ಅಂತ ಹೇಳ್ಬಿಟ್ಟು ತೊಗೊತಾ ಇದ್ದೀವಿ. ಎನಿವೇಸ್ ನಾನು ಇದರಲ್ಲಿ ಗ್ರಾಮ್ಸು ಪ್ರೈಸು ಇದೆಲ್ಲ ನಾನು ಹೇಳಲ್ಲ. ಇದೆಲ್ಲ ವೀಡಿಯೋಸು ಸೋಮುಗೆ ಮಾಡೋದು ನಾನು ಇಷ್ಟನೇ ಆಗೋದಿಲ್ಲ. ಗೋಲ್ಡ್ ಕಲೆಕ್ಷನ್ಸ್ ಆಗಲಿ ಈ ಥರದ್ದೇನಾದ್ರು ತೊಗೊಂಡಿದ್ದೆಲ್ಲ ಅವ್ರಿಗೆ ನನ್ನ ವೀಡಿಯೋ ಮಾಡೋದೇ ಅವ್ರಿಗೆ ಇಷ್ಟ ಆಗಲ್ಲ. ಮಾಡಬೇಡ ಅಂತಲೇ ಬೈತಾ ಇರ್ತಾರೆ. ಅದನ್ನೆಲ್ಲ ನಾನೇನು ಹೇಳೋದಕ್ಕೆ ಹೋಗಲ್ಲ. ಬಟ್ ಇವಾಗಿನ ರೇಟ್ ನೀವು ಕೇಳೋದಾದರೆ ಇವಾಗ 90 ರೂಪಾಯಿ ಇದೆ. ಇದೇ ಹೋದ ತಿಂಗಳು ಆಚೆ ತಿಂಗಳು ನನ್ನ ಮಗಳಿಗೆ ಏನೋ ತೊಗೊಳೋದಕ್ಕೆ ಹೋದ್ವಿ, ಆವಾಗ ಬರೀ 70 ರೂಪಾಯಿ ಇತ್ತು ಸಿಲ್ವರ್ ರೇಟು. ಇವಾಗ 90 ರೂಪಾಯಿ ಆಗಿದೆ. ಅವ್ರು ಹೇಳ್ತಾಯಿದ್ರು ಇನ್ನೂ ಜಾಸ್ತಿ ಆಗೇ ಆಗುತ್ತೆ ಅಂತ ಹೇಳ್ತಾಯಿದ್ರು. ಈವನ್ ಸಿಲ್ವರು ಮತ್ತು ಗೋಲ್ಡ್ ಎಲ್ಲನೂ ಜಾಸ್ತಿ ಆಗುತ್ತಂತೆ. ನೋಡಬೇಕು ಆಷಾಢ ಬಂದಾಗ ಏನಾದರೂ ಕಮ್ಮಿ ಆಗ್ಬೋದಂತ. ಬಟ್ ನೀವು ಎಷ್ಟೇ ಮಾಡಿ ಪ್ರೈಸು ತೊಗೊಳ್ಳೋರು ತೊಗೋತಾನೇ ಇರ್ತಾರೆ, ಬೈ ಮಾಡೋರು ಬೈ ಮಾಡ್ತಾನೇ ಇರ್ತಾರೆ ಎಲ್ಲದನ್ನೂ. ಅಲ್ಲೂ ಅಷ್ಟೇ ಜನ ಏನು ಕಮ್ಮಿ ಇರಲಿಲ್ಲ. ಗೋಲ್ಡ್ ಸೆಕ್ಷನಲ್ಲಿ ತುಂಬ ಜನ ಇದ್ದರು. ಮೇಕಿಂಗ್ ಮತ್ತು ವೇಸ್ಟೇಜ್ ಕಮ್ಮಿನೇ ಇದೆ ಕಂಪ್ಯಾರಿಟಿವ್ಲಿ ಬೇರೆ ಕಡೆ ನೋಡೋಕ್ಕೆ ಹೋದರೆ. ಇಲ್ಲಿ ಪರವಾಗಿಲ್ಲ ಕಮ್ಮಿ ಇದೆ, ಬಟ್ ಕಲೆಕ್ಷನ್ಸ್ ತೀರಾ ಕಮ್ಮಿನೇ. ಎಂಥದ್ದು ನಿಮಗೆ ಇಷ್ಟನೇ ಆಗಲ್ಲ, ಅಲ್ಲಿ ಹೋದರೆ ಏನು ತೊಗೊಬೇಕು ಅಂತ ಇಷ್ಟನೇ ಆಗೋದಿಲ್ಲ. ಹಾಗಾಗಿ ನಾವು ಒಂದಿಷ್ಟು ಸಿಲ್ವರ್ ತೊಗೊಂಡು ಬಂದ್ವಿ. ಸಿಲ್ವರ್ ಕಲೆಕ್ಷನ್ಸ್ ತುಂಬ ಚೆನ್ನಾಗಿದೆ ಹಾನೆಸ್ಟ್ಲಿ. ಅದೇ ಒಂದು ದೊಡ್ಡ ಕೌಂಟ್ರ್ ಇದೆ, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಒಳ್ಳೊಳ್ಳೆ ಐಟಮ್ಸ್ಗಳನ್ನ ಇಟ್ಟಿದ್ದಾರೆ. ಮತ್ತೇನು ಗೊತ್ತಾ, ಸಿಲ್ವರ್ ಯಾವಾಗಲೂ ಬೈ ಮಾಡುವಾಗ ಒಂದು ಸ್ವಲ್ಪ ಗೇಜು ಚೆನ್ನಾಗಿರೋದು ತೊಗೋಬೇಕಾಗತ್ತೆ. ಸುಮ್ಮನೆ ಟೊಳ್ಳು ಆ ಥರದ್ದು ತೊಗೊಂಡ್ರೆ ವೇಸ್ಟು, ಏನಕ್ಕೂ ಬರೋಲ್ಲ. ಒಂದು 5-6 ತಿಂಗಳು ಆಗಿದ ತಕ್ಷಣವೇ ಅದೇನಾಗುತ್ತೆ, ಎಲ್ಲ ಒಂಥರ ಕಪ್ಪಗೆ ಅಥವಾ ಏನೋ ಅದರದ್ದು ಹೋಗ್ಬಿಡುತ್ತೆ ಅಂತಲೇ ಹೇಳ್ಬೋದು. ಚೆನ್ನಾಗಿರೋದಿಲ್ಲ. ಒಂದು ಸ್ವಲ್ಪ ಗೇಜು ಚೆನ್ನಾಗಿರಬೇಕು, ತೂಕವಾಗಿರಬೇಕು ಮತ್ತು ಸಾಲಿಡಾಗಿರಬೇಕು ಸಿಲ್ವರ್ ಯಾವಾಗಲೂ ಬೈ ಮಾಡುವಾಗ. ನಮ್ದು ಅದೇ ಪ್ಲ್ಯಾನ್ ಇತ್ತಿದ್ದು, ಎಷ್ಟು ಐಟಮ್ಸ್ ಬರುತ್ತೋ ಬರಲಿ, ಬಟ್ ಸ್ಟಿಲ್ ಒಂದು ಸಿಕ್ಕಾಪಟ್ಟೆ ತೂಕವಾಗಿರಬೇಕು ತೊಗೊಳೋದು ಒಂದೊಂದು ಐಟಮು ಅಂತ ಹೇಳಿಬಿಟ್ಟು ನಾವು ಬೈ ಮಾಡಿದ್ದು ಈ ಥರ. ಆ್ಯಂಡ್ ನಾನು ಮನೆಗೆ ಹೋಗಿದ ತಕ್ಷಣ ಎಲ್ಲದನ್ನು ತೋರಿಸ್ತೀನಿ. ಇವಾಗ ಹೆಸರೆಲ್ಲ ಬರೆಸ್ತಾ ಇದ್ದೀವಿ ಅದ್ರ ಮೇಲ್ಗಡೆ. ದೀಪ ನಮ್ಮ ಮನೇಲಿರೋದು ಎಲ್ಲ ಐಟಮಲ್ಲೂ ದೀಪ ಅಂತ ಬರೆದ್ಬಿಟ್ಟು ಅದ್ರ ಪಕ್ಕ ಒಂದು ಚಿಕ್ಕ ಹಾರ್ಟು, ಅದಾದಮೇಲೆ ಸೋಮ್ ಅಂತ ಇರೋದು. ಸೊ ಎಲ್ಲದ್ರ ಮೇಲೂ ಈ ಥರನೇ ಬರ್ಸಿರೋದು, ಅದಕ್ಕೆ ಇದ್ರ ಮೇಲೂ ಹಿಂಗೆ ಬರ್ಸಿದ್ದೀವಿ. ನನ್ನ ಮಗಳು ದೊಡ್ಡವಳಾದಮೇಲೆ ಆವಾಗ ನಮ್ಮ ಅಪ್ಪ ಅಮ್ಮನ ಹೆಸರಲ್ಲಿದೆ ಅಂತ ನೋಡಬೇಕವಳು. ಯೂಶ್ವಲಿ ಇದ್ರ ಮೇಲೆ ಮಕ್ಕಳ ಹೆಸರು ಬರ್ಸೋದಲ್ಲ, ಅಪ್ಪ ಅಮ್ಮನ ಹೆಸರು ಬರ್ಸ್ಬೇಕು. ಯಾರು ತೊಗೋತಿರ್ತಾರೋ ಅವ್ರ ಹೆಸರು ಬರ್ಸ್ಬೇಕು. ಸೊ ದಟ್ ಮಕ್ಕಳು ದೊಡ್ಡವರಾದ್ಮೇಲೆ ನೆನ್ಪು ಮಾಡ್ಕೋತಾರೆ, ಇದು ನಮ್ಮ ಅಮ್ಮಂದು, ಇದು ನಮ್ಮಪ್ಪ ಅಮ್ಮಂದು ತೊಗೊಂಡಿದ್ದು ಅಂತ ಹೇಳ್ತಾರೆ. ಮತ್ತು ಲಾಸ್ಟಿಗೆ ಬಿಲ್ಲೆಲ್ಲ ಮಾಡಿಸಾದ್ಮೇಲೆ ನಮ್ಮ ಸೋಮುಗೆ ಇದೊಂದು ಆನೆ ತುಂಬ ಇಷ್ಟ ಆಗ್ಬಿಡ್ತು. ಇದು ಒಂಥರ ಫುಲ್ ಸಾಲಿಡು ಭಾರ ಇತ್ತು, ಚೆನ್ನಾಗೆ ಬೇಕಿದ್ದು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇದನ್ನು ತೊಗೊಂಡ್ರು. ಮತ್ತು ಒಂದು ಆಮೆ ಆಲ್ರೆಡಿ ತೊಗೊಂಡಿದ್ವಿ ನಾವು, ಅದಕ್ಕೆ ಇದನ್ನು ಇವಾಗ ಬಿಲ್ ಮಾಡಿಸ್ಕೊಂಡು ಹೋಗ್ತಾಯಿದ್ದೀವಿ.
ಆಲ್ಮೋಸ್ಟ್ ಮಧ್ಯಾಹ್ನ ಹೋಗಿದ್ದು ನಾವು, ಒಂದು 2:30 ಹಾಗೆ. ನಾವು ಮನೆಗೆ ಬರ್ತಾ 7:30 ಆಗಿಬಿಡ್ತು ಟೈಮು. ತುಂಬ ಶಾಪಿಂಗ್ ಜಾಸ್ತಿನೇ ಇತ್ತಲ್ವ, ಹಂಗಾಗಿ ಎಲ್ಲ ತೊಗೊಂಡು ನಿಧಾನಕ್ಕೆ ಆರಾಮಾಗಿ ಬಂದ್ವಿ. ಒನ್ ಥಿಂಗ್ ಐ ಲವ್ ಅಬೌಟ್ ಲಲಿತಾ ಜುವೆಲ್ಸ್ ಏನಂತ ಅನಿಸ್ತು ಅಂದರೆ, ಸಿಲ್ವರ್ ಕಲೆಕ್ಷನ್ ಚೆನ್ನಾಗಿದೆ. ನೀವು ಏನು ಬೇಕಾದ್ರೂ ತೊಗೋಬೋದು ಸಿಲ್ವರ್ ಕಲೆಕ್ಷನಲ್ಲಿ. ಬಟ್ ಗೋಲ್ಡ್ ಕಲೆಕ್ಷನ್ ನಿಜವಾಗ್ಲೂ ಯಾರೂ ಪ್ಲ್ಯಾನ್ ಮಾಡಿಬಿಡಿ ಅಲ್ಲಿಗೆ ಹೋಗ್ತೀನಿ ಅಂತ. ಬಿಕಾಸ್ ನಾನು ಇದುವರೆಗೂ ಯಾವುದೂ ಆ ಥರದ ವೀಡಿಯೋಸ್ಗಳನ್ನ ನೋಡಿಲ್ಲ. ನಿಮಗಾದರೂ ಒಂದು ಇನ್ಫಾರ್ಮೇಷನ್ ಇರಲಿ ಅಂತ ಹೇಳ್ಬಿಟ್ಟು ನಾನು ಹೇಳ್ತಾ ಇರೋದು ಅಷ್ಟೇ. ಬೇರೆ ಶಾಪ್ಗಿಂತ ಅಲ್ಲಿ ಇದಕ್ಕೂ ಒಂದು ಚೂರು ಅಷ್ಟೇ ಡಿಫ್ರೆನ್ಸ್, ಏನು ತುಂಬ ಏನಲ್ಲ. ಓಕೆನಾ? ಸೊ ಮನೆ ಹತ್ರ ಬಂದ್ವಿ ಇವಾಗ. ಹಾಯ್ ಬೇಬಿ, ಹಾಯ್ ಚಿನ್ನು, ಏನು ಮಾಡ್ತಿದ್ದೆ ನೀನು ಮನೇಲಿ? ಬಾ ಈ ಕಡೆ ಬಾ, ಇದ್ರ ಮೇಲೆ ಕುಚ್ಚು ಬಂಗಾರಿ, ಇದ್ರ ಮೇಲೆ ಕುಚ್ಚು ಬಂಗಾರಿ, ಇದ್ರ ಮೇಲೆ ಕುಚ್ಚು ಬಂಗಾರಿ, ಇದ್ರ ಮೇಲೆ ಬಂಗಾರ. ನೀರು ಕುಡ್ದಿಲ್ವಂತೆ. ಮನೆಗೆ ಏನೇ ಗೋಲ್ಡ್ ತರಲಿ, ಏನೇ ಒಂದು ಪರ್ಚೇಸಿಂಗ್ ನಾವು ಮಾಡಲಿ, ನಾವು ವಿ ಪ್ರಿಫರ್ ಸ್ಯಾಟರ್ಡೇ ಆದರೆ ನಮಗೇನೋ ಒಂಥರ ಸಮಾಧಾನ. ನಾವು ಎಂಥದ್ದು ಎಲ್ಲ ಐಟಮ್ಸು ಆಲ್ಮೋಸ್ಟ್ ನಮ್ಮ ಮನೆಗೆ ನಾವು ತೊಗೊಂಡಿರೋದೆಲ್ಲ ಸ್ಯಾಟರ್ಡೇನೇ. ಸೊ ಇವತ್ತು ಕೂಡ ಸ್ಯಾಟರ್ಡೇ, ನಮ್ಮ ಆಂಜನೇಯನ ದಿನ ವಾರ ಮಾಡಿಬಿಟ್ಟು ನಾವು ಇದನ್ನು ತೊಗೊಬಂದು ದೇವ್ರ ಹತ್ರ ಇಟ್ಟು ಎಲ್ಲ ಪೂಜೆ ಮಾಡ್ತಾ ಇದ್ದಾರೆ ಸೋಮು. ಇವಾಗ ಪಾಪುನು ಅಲ್ಲೇ ಕೂತ್ಕೊಂಡು ಪೂಜೆಗೆ ಅವಳು ಕೈ ಮುಗಿಬೇಕಷ್ಟೇ, ಅಲ್ಲೆಲ್ಲ ಏನು ಮಾಡ್ಬೇಡ, ಕೂತ್ಕೋ. ಸುಮ್ಮನೆ ಕೂತ್ಕೊಂಡು ಪೂಜೆ ಮಾಡ್ಬೇಕು ನೀನು. ಇವಾಗ ಎಲ್ಲ ಪೂಜೆ ಎಲ್ಲ ಮಾಡಾದ್ಮೇಲೆ ನಮ್ಮಮ್ಮ ತೊಗೊಬಂದು ನೋಡೋಣ ಎಲ್ಲ ಏನೇನೋ ತಂದಿದ್ದೀರ ನೋಡೋಣ ಅಂತ ಹೇಳಿದ್ರಲ್ಲ, ಅದಕ್ಕೆ ಎಲ್ಲ ತೊಗೊಬಂದು ತೋರಿಸ್ತಾ ಇದ್ದೀವಿ. ಇಂತಿಂಥದ್ದು ಹಿಂಗಾಯಿತು, ಇದು ಹಿಂಗೆ ತೊಗೋಬೇಕಿತ್ತು, ಹಂಗೆ ತೊಗೋಬೇಕಿತ್ತು ಅಂದರೆ ಯಾವಾಗಲೂ ನಮ್ಮಮ್ಮ ಹಂಗೆ ಹೇಳ್ತಾರೆ. ಏನು ತಂದ್ರೂ ಆ ಥರ ಹೇಳ್ತಾರಲ್ಲ, ಹಂಗೆ ಹೇಳ್ತಾಯಿದ್ರು ಅಷ್ಟೇ. ಬಟ್ ಎಲ್ಲ ಇಷ್ಟ ಆಯಿತು, ಅವ್ರಿಗೂ ಚೆನ್ನಾಗಿದೆ ಅಂತ. ಬಟ್ ಈ ಟೈಮಲ್ಲಿ ಯಾರು ಗೋಲ್ಡ್ ಪ್ಲ್ಯಾನ್ ಮಾಡ್ತಿದ್ದೀರಾ, ದಯವಿಟ್ಟು ಗೋಲ್ಡ್ ಈ ಟೈಮಲ್ಲಿ ಬೈ ಮಾಡಬೇಡಿ. ಸ್ವಲ್ಪ ವೆಯ್ಟ್ ಮಾಡಿ. ಆಷಾಢ ಟೈಮಲ್ಲಿ ಮೇ ಬಿ ಕಮ್ಮಿ ಆಗ್ಬೋದು ಸ್ವಲ್ಪ. ಇವಾಗ ತುಂಬ ಜಾಸ್ತಿ ಇದೆ ಗೋಲ್ಡ್ ಪ್ರೈಸ್ ಅಂತಲೇ ಹೇಳ್ಬೋದು ಮಾತ್ರ. ನಾನು ಅದಕ್ಕೆ ಸುಮ್ಮನೆ ಆಗಿಬಿಟ್ಟೆ. ಅಲ್ಲಿ ಚೆನ್ನಾಗಿಲ್ಲದೆ ಇರೋದು ತೊಗೊಂಡು ಸುಮ್ಮನೆ ಪ್ರೈಸ್ ಕಾಂಪ್ರಮೈಸ್ ಮಾಡಿಕೊಂಡು, ಡಿಸೈನ್ ಕಾಂಪ್ರಮೈಸ್ ಮಾಡಿಕೊಂಡು ಅದು ಸರಿ ಹೋಗೋದಿಲ್ಲ. ಯಾವಾಗಲೂ ವಿತಿನ್ ನಮ್ಮ ಬಜೆಟ್ ಏನಿರುತ್ತೆ ಅದನ್ನು ಟಾರ್ಗೆಟ್ ಮಾಡಬೇಕು ಜಾಸ್ತಿ. ಹಾಗಾಗಿ ನನಗೆ ಸ್ವಲ್ಪ ನಾನು ಗೋಲ್ಡ್ ಸ್ಕಿಪ್ ಮಾಡಿದೆ. ನನ್ನ ಬಜೆಟಲ್ಲೇ ನೋಡ್ತಾ ಇದ್ದೆ, ಬಟ್ ನನಗೆ ಕಲೆಕ್ಷನ್ಸ್ ಅಷ್ಟು ಇಷ್ಟ ಆಗಿಲ್ಲ. ನಾನು ಮಾಮೂಲಿ ತೊಗೋತೀನಲ್ಲ, ಅವ್ರ ಹತ್ರನೇ ಚೆನ್ನಾಗಿತ್ತೇನೋ ಅಂತ ನನಗೆ ಅನ್ನಿಸ್ತು. ಅದಕ್ಕೆ ನಾನು ಸ್ಕಿಪ್ ಮಾಡಿದೆ ಅಷ್ಟೇ ಈ ಸಲ. ಆ್ಯಂಡ್ ಇದು ತುಂಬ ಚೆನ್ನಾಗಿ ಇಷ್ಟ ಆಯಿತು ನನಗೆ, ಸಿಕ್ಕಾಪಟ್ಟೆ ತುಂಬ ಇಷ್ಟಪಟ್ಟು ತೊಗೊಂಡು ಬಂದೆ. ಅಲ್ಲಿ ವಾಪಸ್ ಬರೋದು ಏನು ಅಲ್ಲಿಂದ ಅಂತ ಹೇಳಿಬಿಟ್ಟು ಕೊನೆಗೂ ಬರ್ತಾ ಅವ್ರಿಗೆ ಬೈದ್ಬಿಟ್ಟೆ ಬಂದೆ. ಏನು ರೀ ನೀವು ಬಂದವ್ರಿಗೆ ಒಂದು ಕುತ್ಕೊಳ್ಳಿ ಅಂತ ಹೇಳೋದಕ್ಕಾಗಲ್ವಾ ನಿಮಗೆ ಅಂತ ಬೈದ್ಬಿಟ್ಟೆ ಬಂದೆ. ಅಯ್ಯೋ ಕತೆ. ಹಂಗೆ ಇವಾಗ ಎಲ್ಲ ಮತ್ತೆ ಅವ್ರು ಹೇಳಿದ್ರು, ಇದೇ ಪ್ಯಾಕೆಟಲ್ಲಿ ಹಾಕಿ ಹಂಗೆ ಇಟ್ಬಿಡಿ, ಸೊ ದಟ್ ಅದು ಕಪ್ಪಾಗಲ್ಲ, ಏನೂ ಆಗೋಲ್ಲ ಅಂತ. ಎಲ್ಲದಕ್ಕೂ ಈ ಥರ ಸಪ್ರೇಟು ಕವರ್ನ ಹಾಕ್ಬಿಟ್ಟು ಇಡ್ತಾಯಿದ್ದೀವಿ. ಮತ್ತೆ ತಿರ್ಗಾ ನೋಡಿ ನಾನು ನಿಮಗೆ ತೋರಿಸ್ತೀನಿ ಇವಾಗ. ನೋಡಿ ಎಲ್ಲದನ್ನು. ಫಸ್ಟು ನಾನು ತೊಗೊಂಡಿರೋದು ಉದ್ದರಣೆ ಮತ್ತು ಪಂಚಪಾತ್ರೆ. ಇದು ನಮ್ಮ ಮನೇಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸಿದಾಗ ಇದರಲ್ಲಿ ತೀರ್ಥ ಕೊಡೋದಕ್ಕೆ ಬೇಕಾಗತ್ತೆ ಅಂತ ನಾನು ಇದನ್ನು ತೊಗೊಂಡೆ. ನಮ್ಮ ಮನೇಲಿ ತಾಮ್ರದ್ದಿತ್ತು, ಬಟ್ ಈ ಸರಿ ಸಿಲ್ವರ್ ತೊಗೊಂಡಿದ್ದೀನಿ ಅಷ್ಟೇ. ಇದು ಇನ್ನೊಂದು ಅಷ್ಟಲಕ್ಷ್ಮಿಗಳದ್ದು ಕಳ್ಸದ ಚಂಬಿದು,
ತುಂಬ ಚೆನ್ನಾಗಿ ಇಷ್ಟ ಆಯಿತು ನನಗೆ. ಮೇಲ್ಗಡೆ ತುಂಬ ಟೆಕ್ಸ್ಚರ್ ಇರೋವಂಥದ್ದು ಬೇಡ ಅಂತ, ಯಾಕೆಂದರೆ ಅದು ಕ್ಲೀನ್ ಮಾಡೋದೆಲ್ಲ ಕಷ್ಟ, ಹೋಗ್ತಾ ಹೋಗ್ತಾ ಸರಿ ಹೋಗಲ್ಲ ಅಂತ ಹೇಳ್ಬಿಟ್ಟು ನಾನು ಟೆಕ್ಸ್ಚರ್ ಇರೋದು ತೊಗೊಂಡಿಲ್ಲ ಈ ಸಲ. ಬರೀ ಅದ್ರ ಮೇಲೆ ಡಿಸೈನ್ ಬರ್ದಿರೋದಿತ್ತು, ಅದನ್ನು ತೊಗೊಂಡೆ. ಅಷ್ಟಲಕ್ಷ್ಮಿ ಅವ್ರದ್ದು ಇದೊಂದು ಪ್ಲೇಟ್ ತುಂಬ ಇಷ್ಟ ಆಯಿತು ನನಗೆ. ಇದ್ರದ್ದು ಪ್ಯಾಟರ್ನು, ಡಿಸೈನ್ ಎಲ್ಲನೂ ಸಖತ್ ಇಷ್ಟ ಆಯಿತು. ಹಾಗಾಗಿ ಇದನ್ನು ಬೈ ಮಾಡಿದೆ. ಏನಾದರೂ ಹಣ್ಣುಗಳಿಡೋದಕ್ಕೆ ದೇವ್ರ ಮನೆಯಲ್ಲಿ ಚೆನ್ನಾಗಿದೆ ಅಂತ ಅನ್ನಿಸ್ತು. ಹೇಗಿದೆ ಅಂತ ನೀವು ನಂಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ, ಓಕೆನಾ? ಡಿಸೈನ್ ಎಲ್ಲ ನಾನು ಸೆಲೆಕ್ಟ್ ಮಾಡಿರೋದು ಹೆಂಗಿದೆ ಅಂತ. ಇದು ಅಷ್ಟೇ ಸಿಕ್ಕಾಪಟ್ಟೆ ಡಿಸೈನಿಂದೆಲ್ಲ ಇತ್ತು, ಇಲ್ಲೆಲ್ಲ ಟೆಕ್ಸ್ಚರಿಂದೆಲ್ಲ ಇತ್ತು. ಬಟ್ ಅದೆಲ್ಲ ನಿಜವಾಗ್ಲೂ ಮೇಂಟೈನ್ ಮಾಡೋದಕ್ಕೆ ತುಂಬ ಕಷ್ಟ. ಇದಾದರೆ ಈಸಿಯಾಗೆ ಕ್ಲೀನ್ ಎಲ್ಲ ಮಾಡ್ಕೋಬೋದು, ಆರಾಮ್ಸೆ ಚೆನ್ನಾಗಿ ಇಟ್ಕೋಬೋದು ಅಂತ ಹೇಳ್ಬಿಟ್ಟು ನಾವು ಸಿಂಪಲ್ಲಾಗಿ ಈ ಥರದ್ದು ತೊಗೊಂಡ್ವಿ. ಇದು ಒಂಥರ ತುಂಬ ಅಟ್ರಾಕ್ಟಿವ್ ಅನ್ನಿಸ್ತು ಅಲ್ಲಿ ನೋಡಿದಾಗ, ಹಾಗಾಗಿ ಇದನ್ನು ಕೂಡ ತೊಗೊಂಡ್ವಿ. ಆಮೇಲೆ ನಾವು ಪೂಜೆ ಮಾಡೋಕ್ಕೆ ಕೂತ್ಕೊಂಡಾಗ ತುಂಬ ಹೂವುಗಳ್ನ ದೇವ್ರ ಮೇಲೆ ಹಾಕ್ಸ್ತಾರಲ್ವ, ಅದಕ್ಕೊಂದು ಇದು ದೊಡ್ಡದು ಬುಟ್ಟಿನೇ ಇರಲಿ ಅಂತ ಹೇಳ್ಬಿಟ್ಟು ಇದೊಂಚೂರು ದೊಡ್ಡದು ಕ್ವಾಂಟಿಟಿನೇ ತೊಗೊಂಡ್ವಿ ಬುಟ್ಟಿ. ಇದರಲ್ಲಿ ತುಂಬ ಚಿಕ್ಕದೆಲ್ಲ ಬರುತ್ತೆ, ಯೂಸ್ ಇಲ್ಲ. ಚಿಕ್ಕದೆಲ್ಲ ತೊಗೊಂಡ್ರೆ ಏನೂ ಯೂಸ್ ಇಲ್ಲ, ಅದು ಸ್ವಲ್ಪ ಹಾಕ್ಕೋಬೋದು ಅಷ್ಟೇ ಬುಟ್ಟಿ. ಬಟ್ ನಾವು ಇಲ್ಲಿ ಸ್ವಲ್ಪ ದೊಡ್ಡದೇ ತೊಗೊಂಡ್ವಿ ಇರಲಿ ಅಂತ ಹೇಳಿಬಿಟ್ಟು. ತುಂಬ ಚೆನ್ನಾಗಿತ್ತು ಮಾತ್ರ ಇದಂತೂ. ಇನ್ನು ಇದರಲ್ಲಿ ಅಷ್ಟಲಕ್ಷ್ಮಿಗಳು ಇರುವಂಥದ್ದು ಅದೆಲ್ಲ ಇತ್ತು, ಅದೆಲ್ಲ ಇನ್ನೂ ದೊಡ್ಡದಾಗಿತ್ತು ಜಾಸ್ತಿ. ಅಷ್ಟೊಂದು ಚೆನ್ನಾಗಿರಲ್ಲ. ಎಲ್ಲ ಸೆಟ್ ಅಂತ ಹೇಳಿದ್ರೆ ಸೆಟ್ ಒಂದೊಂದಕ್ಕೆ ಮ್ಯಾಚ್ ಆಗಬೇಕು ಕರೆಕ್ಟಾಗೆ. ಒಂದು ಚಿಕ್ಕದು ಒಂದು ದೊಡ್ಡದು, ಒಂದು ಚಿಕ್ಕದು ಒಂದು ದೊಡ್ಡದು ಆ ಥರ ಇದ್ದರೆ ಅದಷ್ಟು ಚೆನ್ನಾಗಿ ಅನ್ಸೋದಿಲ್ಲ. ಮತ್ತು ನೆಕ್ಸ್ಟು ಇನ್ನೂ ಬೇರೆ ಬೇರೆ ಕಲೆಕ್ಷನ್ಸನ್ನು ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನೇನು ತೊಗೋಬೇಕಂತ ಪ್ಲ್ಯಾನ್ ಇದೆ. ನಾನು ಹೇಳಿದ್ನಲ್ಲ, ನಾನು ಮುಂಚೆನೇ ಹೇಳ್ದಂಗೆ ನನಗೆ ಸಿಲ್ವರ್ ಕಲೆಕ್ಷನ್ಸ್ ಅಷ್ಟು ನಾನು ಇಲ್ಲ. ಬಟ್ ನೋಡ್ಬೇಕು, ಇನ್ನು ನೆಕ್ಸ್ಟು ಏನಾದ್ರು ಚೆನ್ನಾಗಿರೋದು ನಂಗೆ ಇಷ್ಟ ಆದರೆ ಬೈ ಮಾಡ್ತೀನಿ. ಈ ಸರಿ ಮಾತ್ರ ಇಷ್ಟು ತೊಗೊಂಡು ಬಂದಿದ್ದೀನಿ ಸದ್ಯಕ್ಕೆ. ಹೇಗಿದೆ ಕಲೆಕ್ಷನ್ಸ್ ಎಲ್ಲ ನಾನು ತೊಗೊಂಡು ಬಂದಿರೋದು ನಂಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ, ಆಯಿತಾ? ನನ್ನ ಮಗಳು ತಂದಿದ ತಕ್ಷಣ ಆಗಲೇ ಅದರಲ್ಲಿ ಅಡುಗೆ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ಲು. ಪಂಚಪಾತ್ರೆ ಉದ್ದಾರಣೆ ಎಲ್ಲ ತೊಗೊಂಡು ಅದರಲ್ಲೆಲ್ಲ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ಲು. ತುಂಬ ಅಂದರೆ ತುಂಬ ಇವಾಗ ಅವಳಿಗೆ ಒಂಥರ ಅಡುಗೆ ಆಟ ಇವೆಲ್ಲ ಗೊತ್ತಾಗ್ತಿದೆ ಅವಳಿಗೂ. ಚೆನ್ನಾಗಿ ಆಟ ಆಡ್ತಾಳೆ ಕೂತ್ಕೊಂಡು. ನೋಡಿ, ಇದ್ರ ಮೇಲೂ ಹೆಸರು ಬರ್ಸಿದ್ದೀವಿ ನೀಟಾಗೆ. ಆಗಲೇ ಕಿತ್ಕೊಂಬಿಟ್ಲು ಪಟ್ಟಂತ. ಓಕೆ ಗಾಯ್ಸ್, ಇವತ್ತಿನ ಈ ಒಂದು ವ್ಲಾಗ್ನ ನಾನಿಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್. ಆ್ಯಂಡ್ ತುಂಬ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಬಾಯ್ ಬಾಯ್ ಟಾಟಾ ಹೇಳ್ತಾ ಇದ್ದೀನಿ. ನಾಳೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಟಾಟಾ.